ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರ ಆಂಟಿ ಕಮ್ಯುನಲ್ ಫೋರ್ಸ್ನ ಮಾಡಿದೆ. ಕೋಮುವಾದ ಎಲ್ಲಿಂದ ಹುಟ್ಟಿದೆ, ಭಯೋತ್ಪಾದನೆಗೆ ಹೇಗೆ ಕೋಮುವಾದ ನೀರುಗೊಬ್ಬರವನ್ನು ಹಾಕಿದೆ, ಅದಕ್ಕಿರುವ ಮೂಲ ಸಂಗತಿಗಳೇನು, ಎಲ್ಲಿ ಅವರಿಗೆ ಪ್ರಚೋದನೆ ಸಿಗ್ತಾ ಇದೆ ಎನ್ನುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಕೋಮುವಾದದ ನಿಗ್ರಹ ಅಸಾಧ್ಯ. ಯಾಕೆ ಒಂದು ಸಮುದಾಯ ಬಹುಸಂಖ್ಯಾತರಾಗಿ ಅಥವಾ ಸೈಜಬಲ್ ಇರೋ ಕಡೆಗೆ ಮಾತ್ರ ಕಮ್ಯುನಲ್ ಕ್ಲಾಸ್ ನಡೆಯುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಪ್ರಚೋದನೆ ಕೊಡುವ ಅಂಶಗಳು ಏನೇನಿದ್ದಾವೆ ಅಂತ ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ಅದನ್ನು ನಿವಾರಿಸುವ ಕೆಲಸ ಮಾಡದೇ ಇದ್ದರೆ ಬಹುಶಃ ಭಯೋತ್ಪಾದಕತೆಯ ಬೇಗುದಿಗೆ ಬರೀ ಕಾಶ್ಮೀರ ಮಾತ್ರ ತುತ್ತಾಗೋದಿಲ್ಲ, ಇಡೀ ಭಾರತವೇ ತುತ್ತಾಗಬೇಕಾದಂಥ ಒಂದು ದುಸ್ಥಿತಿ ಬರುತ್ತೆ. ಹಾಗಾಗಿ ಇಂಟಾಲರೆನ್ಸ್ ಎಲ್ಲಿದೆ, ಇಂಟಾಲರೆನ್ಸಿಗೆ ಕಾರಣ ಏನು ಅನ್ನುವ ಅಂಶಗಳನ್ನು ವಿಮರ್ಶೆ ಮಾಡಬೇಕು. ಎಲ್ಲಿ ಇದನ್ನು ಪ್ರಚೋದಿಸುವ ಕೆಲಸ ನಡೀತಾ ಇದೆ ಅನ್ನೋದನ್ನು ಅನ್ವೇಷಣೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಿದರೆ ಮಾತ್ರ ಮಂಗಳೂರಿನಲ್ಲೂ ಶಾಂತಿ ನೆಲೆಸುತ್ತೆ, ಕರ್ನಾಟಕದಲ್ಲೂ ಶಾಂತಿ ನೆಲೆಸುತ್ತೆ, ಜಗತ್ತಿನಲ್ಲೇ ಶಾಂತಿ ನೆಲೆಸುತ್ತೆ. ಇಲ್ಲದೇ ಇದ್ದರೆ ಅಸಾಧ್ಯ. ಇದು ಮಂಗಳೂರಿನ ವಿಚಾರದಲ್ಲಿ ಸರ್ಕಾರದ ವೈಫಲ್ಯ ಅಂತಾರೆ ಸರ್. ಪದೇ ಪದೇ ಕೊಲೆಗಳು ನಡೀತಿದೆ ಎರಡೂ ಸಮುದಾಯಗಳು. ಮಂಗಳೂರು ವಿಚಾರದಲ್ಲಿ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ. ಅವರ ಸಂವೇದನೆ ಅದು ಏಕಪಕ್ಷೀಯ ಸಂವೇದನೆ ಆಗಿದೆ, ಮತ ಬ್ಯಾಂಕನ್ನು ಆಧರಿಸಿದ ಸಂವೇದನೆ ಆಗಿದೆ. ಸಂವೇದನೆ ಶಾಂತಿ ಸಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಸಂವೇದನೆ ಇಲ್ಲ. ಇದ್ದಿದ್ದರೆ ಸಾವಿರಾರು ಜನ ಕ್ರಿಮಿನಲ್ ಹಿನ್ನೆಲೆ ಇರುವವರು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದವರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು, ಕೋಮುಗಲಭೆಯನ್ನು ಪ್ರಚೋದಿಸುವಂಥವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ಕೆಲಸ ಮಾಡ್ತಿರಲಿಲ್ಲ ಮತ್ತು ಹೈಕೋರ್ಟ್ನಿಂದ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇರಲಿಲ್ಲ. ಅವರ ನಡೆ ಪ್ರಾಮಾಣಿಕವಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮತ ಬ್ಯಾಂಕನ್ನು ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಕೂಡಿದೆಯೇ ಹೊರತು ಪ್ರಾಮಾಣಿಕವಾಗಿ ಕೋಮುಗಲಭೆ ಆಗದಂತೆ ತಡಿಬೇಕು, ಅದನ್ನು ನಿಗ್ರಹಿಸಬೇಕು ಅಂತ ಚಿಂತನೆ ನಡೆಸ್ತಾ ಇಲ್ಲ. ನೋಡಿ, ನೀವು ಒಂದು ಸ್ವಲ್ಪ ವಿಚಾರ ಮಾಡಿ, ಕೆಲವು ಸತ್ಯ ಕಹಿಯಾಗಿರುತ್ತೆ, ಕಟುವಾಗಿ ಕಾಣುತ್ತೆ. ಆದರೆ ಜಗತ್ತಿನ ಭಯೋತ್ಪಾದಕನಿಗೆ ಯಾವ ಮತ ಪ್ರಚೋದನೆ ಕೊಡ್ತಾ ಇದೆ, ಅದಕ್ಕೆ ಕಾರಣ ಏನು? ಯಾವ ಮತಗ್ರಂಥದಿಂದ ಅವ್ರು ಪ್ರಚೋದನೆಯನ್ನು ಪಡಿತಾ ಇದ್ದಾರೆ? ನಾನು ಪ್ರೇರಣೆ ಅಂತ ಹೇಳಲ್ಲ, ಸದ್ವಿಚಾರಗಳಿಗೆ ಪ್ರೇರಣೆ ಅಂತ ಹೇಳ್ತೇವೆ. ಪ್ರಚೋದನೆ ಅದು ಸದ್ವಿಚಾರದಿಂದ ಕೂಡಿರೋದಿಲ್ಲ. ಪ್ರಚೋದನೆ ಎಲ್ಲಿಂದ ಬರ್ತಾ ಇದೆ? ಇದು ಗೊತ್ತಿರೋ ಸತ್ಯ. ಆದರೂ ಕೂಡ ಅವ್ರನ್ನ ಓಲೈಸುವಂಥ ಕೆಲಸವನ್ನು ರಾಜಕೀಯ ಕಾರಣಕ್ಕೆ ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದರ ಮೂಲ ಅಂತಕ್ಕಂಥದ್ದು ನನ್ನ ಭಾವನೆ.